ರಾಜ್ಯದಲ್ಲಿ ಗ್ಯಾರಂಟಿ ಗಲಾಟೆ ತುಂಬ ಜೋರಾಗಿ ನಡೀತಾ ಇದೆ. ಇವತ್ತು ಕೂಡ ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಈ ಗ್ಯಾರಂಟಿ ಸಮಿತಿ ವಿಚಾರವಾಗಿ ವಿಪಕ್ಷ ಬಿಜೆಪಿ ನೇರವಾಗಿಯೇ ಹೋರಾಟ ನಡೆಸಿತು. ಇವತ್ತು ವಿಧಾನಸಭೆ ಎದುರುಗಡೆಗೆ ಗ್ಯಾರಂಟಿ ಸಮಿತಿಗಳ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಖಜಾನೆಯಿಂದ ಹಣ ಕೊಡಲಾಗ್ತಾ ಇದೆ ಅಂತ ಆರೋಪಿಸಿ ಧರಣಿ ಮಾಡಿದ್ರೆ, ಇನ್ನು ಸದನದ ಒಳಗೂ ಕೂಡ ಇದೇ ರೀತಿ ಹೋರಾಟವನ್ನು ಬಿಜೆಪಿ ಮುಂದುವರಿಸಿತು. ಅಷ್ಟೇ ಅಲ್ಲ, ಅದಾದ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರನ್ನು ಕೊಟ್ಟರು. ಇದೆಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರ ಕೂಡ ಈಗ ನಾವೆಲ್ಲವನ್ನೂ ಕೂಡ ಮಾತಾಡ್ತಿದ್ವಿ. ಇದರ ಜೊತೆಗೆ ಮುಂದೆ ಇದನ್ನು ಶಾಸಕರನ್ನೇ ಮುಂದಿಟ್ಕೊಂಡು ಹೇಗೆ ಯೋಜನೆ ಮಾಡಬೇಕು, ಯಾವ ರೀತಿ ಗ್ಯಾರಂಟಿ ಅನುಷ್ಠಾನದಲ್ಲಿ ಈ ಶಾಸಕರನ್ನ ಮಾನ್ಯತೆ ಕೊಡಬೇಕು ಅದನ್ನು ಪರಿಗಣಿಸ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಈ ಗ್ಯಾರಂಟಿ ಗಲಾಟೆ ಅಂತ್ಯವಾಯಿತು. ಮುಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು, ಮೀಟಿಂಗ್ ಅಲ್ಲಿ 1,000 ಕೊಡ್ಬೋದು. ನಾಚಿಕೆಡಿನ ಸಂಗತಿ. ಸರ್ಕಾರಕ್ಕೆ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಅಪ್ಪ, ನೀನ್ ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ಬೋದು. ಗೌರವಧನ ಕೊಡ್ತಾ ಇದೀವಿ. ಜನರ ತೆರಿಗೆ ಹಣವನ್ನ ಹಂಚೋದಕ್ಕೆ ನಿಮ್ಗೆ ಯಾವನ್ರಿ ಅಧಿಕಾರ ಕೊಟ್ಟಿದ್ದು? ಇಲ್ಲಿವರೆಗೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಬಿಜೆಪಿಯವರು? ಏನು ನಿದ್ದೆ ಮಾಡ್ತಾ ಇದ್ರು? ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಇಂದು ರಣಕಹಳೆ ಮೊಳಗಿಸಿದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ವಿರುದ್ಧ ಉರಿದು ಬಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಇಂದು ವಿಧಾನಸೌಧದಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣ ನೀಡುವ ವಿಚಾರಕ್ಕೆ ಸಮರ್ಥನೆ ಮಾಡಿಕೊಂಡ ಡಿಕೆ ಏನೋ 25ರಿಂದ 30 ಸಾವಿರ ಕೊಡಬಹುದು ಅಂದಿದ್ರು. ಇದಕ್ಕೆ ಅಶೋಕ್ ಗರಂ ಆಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಏನೋ ಒಂದು ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು, ಮೀಟಿಂಗ್ ಅಲ್ಲಿ 1,000 ಕೊಡ್ಬೋದು. ಅಪ್ಪ, ನೀನ್ ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ, ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಆ ಕಮಿಷನ್ 60% ಹೊಡೆದಿದ್ದೀರಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ರಿ. ಅಶೋಕ್ ಮಾತಿಗೆ ಮತ್ತೆ ರಿಯಾಕ್ಟ್ ಮಾಡಿದ ಡಿಕೆ ಕಾರ್ಯಕರ್ತರಿಗೆ ಗೌರವಧನ ಕೊಡ್ತಾ ಇದ್ದೇವೆ ಅಂದ್ರು. ಈ ಮಾತಿಗೆ ಬಿವೈ ವಿಜಯೇಂದ್ರ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಗೌರವಧನ ಕೊಡ್ತಾ ಇದೀವಿ. ನಮ್ಮ ಪಕ್ಷ ನಮ್ಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂತ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನ ಕಟ್ಕೊಂಡು ಜನರಿಗೆ ಎಲ್ಲಾ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ಲಿ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ಏನು ರಾಜ್ಯದ ಜನರೇನು ತೆರಿಗೆಯನ್ನ ಕೊಡ್ತಾ ಇದ್ದಾರೆ, ತೆರಿಗೆ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಸಂಬಳವನ್ನ ಕೊಡ್ತಿರ್ತಕ್ಕಂಥದ್ದು ನಾಚಿಕೆಡಿನ ಸಂಗತಿ. ಗ್ಯಾರಂಟಿ ಸಮಿತಿ ರಚನೆಯಲ್ಲಿ ಶಾಸಕರ ಅಧಿಕಾರ ಕಿತ್ಕೊಂಡಿಲ್ಲ ಅಂತ ಡಿಕೆ ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವ ಬಿವೈವಿ ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸಲಾಗ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸವೂ ಕೂಡ ಈ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಸಿಟಿ ರವಿ, ಛಲವಾದಿ ನಾರಾಯಣ ಸ್ವಾಮಿ ಕೂಡ ಗುಡುಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಕಾಪಾಡಲಿಕ್ಕೆ, ಅವ್ರನ್ನ ಜೊತೆಲಿ ಇಟ್ಕೊಳ್ಳಕ್ಕೆ ನಿಮ್ಮಲ್ಲಿ ಹಣ ಇಲ್ಲ ಅಂತಂದ್ರೆ ಖಜಾನೆಗೆ ಕನ್ನ ಹಾಕಬೇಕು ಅಂತಿದ್ಯಾ? ಗ್ಯಾರಂಟಿ ಮಾಡಿರ್ತಕ್ಕಂಥದ್ದೇ ನೀವು ಹಣನ ಬೇರೆ ರೀತಿಯಲ್ಲಿ ಗುಳುಂ ಮಾಡ್ಲಿಕ್ಕೆ. ಇವ್ರು ಲೂಟಿ ಹೊಡಿತಾ ಇದಾರಲ್ಲ, ಇವ್ರು ಜೋಬಿನ ದುಡ್ಡು ಕೊಡ್ಲಿ, ಹಗರಣ ಮಾಡಿ ಲೂಟಿ ಹೊಡಿತಾ ಇದಾರಲ್ಲ, ಆ ಜೋಬಿನ ದುಡ್ಡು ಕೊಡ್ಲಿ. ಜನರ ತೆರಿಗೆ ಹಣವನ್ನ ಹಂಚೋದಕ್ಕೆ ನಿಮ್ಗೆ ಯಾವನ್ರಿ ಅಧಿಕಾರ ಕೊಟ್ಟಿದ್ದು? ಬಿಜೆಪಿಯವರ ಮಾತಿಗೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಯಾವತ್ತು ಸರ್ಕಾರ ನಡೆಯಿತು ಅಂತ ಅವತ್ತು ಯಾಕೆ ಹೋರಾಟ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅವರು? ಅದಾದ್ಮೇಲೆ ಎಷ್ಟು ಅಸೆಂಬ್ಲಿಗಳಾಗಿದ್ದಾವೆ ನಮಗೀಗ? ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಇವಾಗ ಯಾಕೆ ಚರ್ಚೆ ಮಾಡ್ತಾರೆ ಅಂದ್ರೆ, ಯಾವಾಗಲೂ ಅಸೆಂಬ್ಲಿ ಸ್ಮೂತ್ ಆಗಿ ನಡೆದ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಲಿಂಗ್ ಅಟೆನ್ಷನ್ ಬರ್ತಕ್ಕಂಥದ್ದು, ಪಬ್ಲಿಕ್ ಅಟೆನ್ಷನ್ ಬರಬೇಕು, ಮೀಡಿಯಾ ಅಟೆನ್ಷನ್ ಬರಬೇಕು. ಗವರ್ನರ್ ಆಫೀಸ್ ಭಾಳ ಹತ್ರ ಇದೆ ಅವರಿಗೆ, ಹಂಗಾಗಿ ಇದು ಮಾಡ್ತಾರೆ. ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದರು, ಗ್ಯಾರಂಟಿ ನಡೆಸಿದ್ವಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. 1.5 ವರ್ಷ ಆಯಿತು ಸಮಿತಿಯನ್ನು ಮಾಡಿ. ಇಲ್ಲಿವರೆಗೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಬಿಜೆಪಿಯವರು? ಏನು ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯಿತು ಅನುಷ್ಠಾನ ಕಮಿಟಿಯಾಗಿ. ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಸದನದಲ್ಲಿ ಬಿಜೆಪಿಗೆ ಉತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಾವು ಯಾವುದೇ ಶಾಸಕರ MLCಗಳ ಹಕ್ಕನ್ನ ಮೊಟಕುಗೊಳಿಸಿಲ್ಲ ಅಂದ್ರು. ನಾವು ಯಾವುದೇ MLAಗಳು ಅಥವಾ MLCಗಳು ಅವರ ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಮರ ಧಗಧಗ ಅಂತಿದೆ. ಬಿಜೆಪಿಗೆ ಟಕ್ಕರ್ ಎಂಬಂತೆ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ RSS ಕಾರ್ಯಕರ್ತರನ್ನ PAಗಳನ್ನಾಗಿ ಮಾಡಿಕೊಂಡಿರೋದನ್ನ ಪ್ರಸ್ತಾಪಿಸಿ ಕುಟುಕುತ್ತಿದೆ. ಬ್ಯೂರೋ ರಿಪೋರ್ಟ್, TV9.